ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ನಾವು ಆ ಇಂದ ಜಾವರೆಗಿನ ಅಕ್ಷರಗಳಿಂದ ಪ್ರಾರಂಭವಾಗುವ ಸರಳ ಪದಗಳನ್ನ ತಿಳ್ಕೊಂಡಿದ್ವಿ. ಹಾಗೆ ಕ ಇಂದ ಜಾವರೆಗೆ ಕಾಗುಣಿತ ಅಕ್ಷರವನ್ನು ಕಲ್ತ್ಕೊಂಡು ಅದರ ತಕ್ಕ ಹಾಗೆ ಪದಗಳನ್ನು ಕೂಡ ಕಲ್ತ್ಕೊಂಡಿದ್ವಿ. ಹಾಗೆ ಇಂಗ್ಲಿಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ಅಂತಲೂ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಜ ಇಂದ ಪ್ರಾರಂಭವಾಗುವ ಪದಗಳನ್ನ ನಾವು ತಿಳ್ಕೊಳ್ಳೋಣ. ಜ ಇಂದ ಜಹವರೆಗೆ ಪ್ರಾರಂಭವಾಗುವ ಎಲ್ಲ ಅಕ್ಷರಗಳಿಗೆ ಪದಗಳಿಲ್ಲ, ಹಾಗಾಗಿ ಇವತ್ತು ಒಟ್ಟಿಗೆ ಎಲ್ಲ ಪದಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಝರಿ, ಝ ಬರೆದು ರಾಗುಡಿಸು ರಿ. ನೆಕ್ಸ್ಟ್ ಝಣ ಝಣ, ಝ ನ ಝ ನ. ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ನಕಾರ ನಕಾರ ಹಾಗೆ ಲಕಾರ ಲಕಾರ ಈ ಅಕ್ಷರಗಳಲ್ಲಿ ಡೌಟ್ ಇರುತ್ತೆ. ಸೊ ಇಲ್ಲಿ ನಾ ಅಕ್ಷರ ಬರೀಬೇಕು, ನಾ ಅಕ್ಷರ ಬರೀಬೇಕು, ಡೌಟ್ ಇರುತ್ತೆ. ನಾ ಅಂದರೆ ಈ ಅಕ್ಷರ. ಸೊ ಇಲ್ಲಿ ನಾವು ಈ ಪ್ರೊನೌನ್ಸ್ ಹೇಗೆ ಮಾಡಿದ್ದೀವಿ, ನಾನ ನಾಲ್ಗೆನ ಮಡ್ಚಿ ಹೇಳಿದ್ವಿ, ಜನ ಜನ ಅಂತ ಹೇಳಿಲ್ಲ, ಜಣ ಜಣ ಅಂತ. ಸೊ ನಾಲ್ಗೆ ಮಡ್ಚಿ ಹೇಳಿದಾಗ ಈ ನಾ ಅಕ್ಷರ ಬರೀಬೇಕು. ಈ ಜಾಗದಲ್ಲಿ ನಾ ಅಕ್ಷರ ಬರೆದ್ರೆ ಅದು ತಪ್ಪಾಗುತ್ತೆ. ನೆಕ್ಸ್ಟ್ ಝಳ, ಝ ಳ. ಇಲ್ಲೂ ಕೂಡ ಹಾಗೆ ನಾನು ಆಗಲೇ ಹೇಳಿದಾಗೆ ಲಾ ಜಾಗದಲ್ಲಿ ಲಾ ಬರಿಬೇಕು ಅಂದರೆ ಈ ಅಕ್ಷರ ಬರಿಬೇಕು ಅಥವಾ ಲಾ ಬರಿಬೇಕು ಅಂತ ಡೌಟ್ ಆಗುತ್ತೆ. ಇಲ್ಲಿ ನಾವು ಝಲ ಅಂತ ಹೇಳಿಲ್ಲ, ಝಳ ಅಂತ ಹೇಳಿದ್ವಿ. ಇಲ್ಲೂ ಕೂಡ ನಾಲ್ಗೆ ಮಡ್ಚಿ ಹೇಳಿರೋದ್ರಿಂದ ಲಾನೇ ಬರಿಬೇಕು, ಈ ಲಾ ತಪ್ಪಾಗುತ್ತೆ. ನೆಕ್ಸ್ಟ್ ಝಳಪು, ಝ ಬರ್ದು ಲಾ ಬರ್ದು ಪಾಕೊಂಬು ಪು. ನೆಕ್ಸ್ಟ್ ಝಾಡಿಸು, ಝ ಟಿ ಸು. ನೆಕ್ಸ್ಟ್ ಝಗಮಗಿಸು, ಝ ಗ ಮ ಗ ಗುಡಿಸು ಗಿ ಸಾಕೊಂಬು ಸು, ಝಗಮಗಿಸು. ನೆಕ್ಸ್ಟ್ ಝಳಪಿಸು, ಝಳ ಪಾಗುಡಿಸು ಪಿ ಸಾಕೊಂಬು ಸು, ಝಳಪಿಸು. ನೆಕ್ಸ್ಟ್ ವರ್ಡ್ ಝೇಂಕಾರ, ಝೇ ಅನುಸ್ವಾರ ಕಾಯಿಲಿಕ ರ, ಝೇಂಕಾರ. ಇದನ್ನು ನಾವೀಗ ಇಂಗ್ಲಿಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ನೋಡೋಣ. ಮೊದಲನೇದಾಗಿ ಝ ಅಕ್ಷರಕ್ಕೆ ಯಾವೆಲ್ಲ ಅಕ್ಷರ ಬರೀಬೇಕು, ಜೆ ಎಚ್ ಎ ಝ. ಹಿಂದೆ ನಾವು ಜ ಅಕ್ಷರದ ಕಾಗುಣಿತ ಮತ್ತು ಪದಗಳನ್ನ ತಿಳ್ಕೊಂಡಿದ್ವಿ. ಆ ಜ ಅಕ್ಷರಕ್ಕೆ ಜೆ ಎನ ಬರೆದಿದ್ವಿ. ಇದು ಮಹಾಪ್ರಾಣ ಝ ಆಗಿರೋದ್ರಿಂದ ಇದಕ್ಕೆ ಮಧ್ಯ ಹೆಚ್ ಲೆಟರ್ನ ಸೇರಿಸಿದ್ರೆ ಝ ಆಗುತ್ತೆ. ಸೊ ಝರಿ, ಜೆ ಎಚ್ ಎ ಝ ಆರ್ ಐ ರಿ. ನೆಕ್ಸ್ಟ್ ಝಣ ಝಣ, ಜೆ ಎಚ್ ಎ ಎನ್ ಎ ಝಣ. ಮತ್ತೆ ಅದನ್ನು ರಿಪೀಟ್ ಮಾಡಿದ್ರೆ ಆಯಿತು, ಝಣ. ನೆಕ್ಸ್ಟ್ ಝಳ, ಜೆ ಎಚ್ ಎ ಎಲ್ ಎ. ನೀವು ನನ್ನ ಜೊತೆ ಟ್ರೈ ಮಾಡಬೇಕು. ನೆಕ್ಸ್ಟ್ ಝಳಪು, ಜೆ ಎಚ್ ಎ ಎಲ್ ಎ ಪಿ ಯು, ಝಳಪು. ನೆಕ್ಸ್ಟ್ ಝಾಡಿಸು, ಜೆ ಎಚ್ ಎ ಡಿ ಐ ಎಸ್ ಯು, ಝಾಡಿಸು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಝಗಮಗಿಸು, ಜೆ ಎಚ್ ಎ ಝ ಜಿ ಎ ಗ ಎಂ ಎ ಮ ಜಿ ಐ ಗಿ ಎಸ್ ಯು ಸು, ಝಗಮಗಿಸು. ನೆಕ್ಸ್ಟ್ ಝಳಪಿಸು, ಜೆ ಎಚ್ ಎ ಎಲ್ ಎ ಪಿ ಐ ಎಸ್ ಯು, ಝಳಪಿಸು. ನೆಕ್ಸ್ಟ್ ಝೇಂಕಾರ, ಜೆ ಎಚ್ ಇ ಝೆ. ಇಲ್ಲಿ ಅನುಸ್ವರಕ್ಕೆ ನ ಸೌಂಡ್ ಬಂದಿದೆ, ಹಾಗಾಗಿ ಎನ್. ಕೆಲವೊಂದು ಕಡೆ ಮ ಸೌಂಡ್ ಬರುತ್ತೆ, ಆಗ ಎಂ ಲೆಟರ್ ಬರೀಬೇಕು. ಯಾವೆಲ್ಲ ಪದ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸಂಬಂಧ ಅಂತ ಬರಿತೀವಿ, ಅಲ್ಲಿ ಸ ಆದಮೇಲೆ ಅನುಸ್ವರ ಬರೀಬೇಕು, ಸಂಬಂಧ. ಸೊ ಅನುಸ್ವರಕ್ಕೆ ಮ ಸೌಂಡ್ ಬಂದಿದೆ, ಅಲ್ಲಿ ಎಂ ಲೆಟರ್ ಬರೀಬೇಕಾಗುತ್ತೆ, ಇಲ್ಲಿ ಎನ್. ನೆಕ್ಸ್ಟ್ ಕೆ ಏಕ ಆರ್ ಎ ರ, ಜೆ ಎಚ್ ಇ ಎನ್ ಕೆ ಎ ಆರ್ ಎ ಝೇಂಕಾರ. ಇವಿಷ್ಟು ಜ ಅಕ್ಷರದ ಪದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.